ನನಗೆ ನನ್ನ ಗುರುಗಳು ಪ್ರಭುಶಂಕರ್ ನೆನಪಾಗ್ತಿದ್ದಾರೆ. ನಾನೊಂದ್ಸಲ ಅವ್ರನ್ನ ಕೇಳಿದೆ, ಅಲ್ಲ ಸರ್, ಇಷ್ಟು ದೊಡ್ಡ ವಿದ್ವಾಂಸರು ನೀವು, ಇಷ್ಟು ದೊಡ್ಡದಾಗಿ ಬರೆದಿದ್ದೀರಿ, ಜಗತ್ತೆಲ್ಲ ಓಡಾಡಿದ್ದೀರಿ, ಇಷ್ಟು ಭಾಷಣಗಳನ್ನು ಮಾಡಿದ್ದೀರಿ, ನಿಮ್ಮನ್ನು ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಮಾಡಲಿಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ಸ್ಥಾನ ಕೊಡಲಿಲ್ಲ, ದೊಡ್ಡ ಪ್ರಶಸ್ತಿ ಸಿಗಲಿಲ್ಲ, ಯಾವಾಗಲಾದ್ರೂ ಒಂದ್ಸಲ ಬೇಜಾರಾಯ್ತಾ? ಏನಪ್ಪ ಇಷ್ಟೆಲ್ಲ ಮಾಡಿದ್ರು ಈ ಸರ್ಕಾರ ನನ್ನ ಗುರುತಿಸ್ಲಿಲ್ಲ ಅಂತ ಏನಾದ್ರು ಅನ್ನಿಸ್ತಾ ಅಂತ. ಅದಕ್ಕೆ ಅವ್ರು ನನಗೆ ಹೇಳಿದ್ರು, ಕೃಷ್ಣೇಗೌಡ್ರೆ, ನಾನು ಹೇಳಿದ್ರೆ ನೀವು ನಂಬ್ತೀರಿ, ಕುವೆಂಪು ಅವರು ಕೈ ಚಾಚಿದ್ರೆ ತಾಕುವಷ್ಟು ಹತ್ತಿರದಲ್ಲಿ ಕೂತ್ಕೋತಾ ಇದ್ದೆ ನಾನು. 50 ವರ್ಷ ಅವರ ಸಮೀಪದಲ್ಲಿ ಬೆಳೆದೆ. ಅಂತರಂಗ ಬಹಿರಂಗಗಳು ಬೇರೆ ಇಲ್ಲದೆ ಇದ್ದಂತ ಏಕೈಕ ವ್ಯಕ್ತಿ ನಾನು ನೋಡಿರೋದು. ಅವರು ವೇದಿಕೆ ಮೇಲೆ ಏನು ಹೇಳ್ತಿದ್ರು, ಮನೆಯಲ್ಲೂ ಅದನ್ನೇ ಹೇಳ್ತಿದ್ರು. ಅಂಥವರ ಜೊತೆ ನಾನು 50 ವರ್ಷ ಬದುಕಿದ್ದೇನೆ. ರಾಮಕೃಷ್ಣ ಆಶ್ರಮದ ದೊಡ್ಡ ಸಾಧಕರಿಂದ ಹಿಡಿದು ಇವತ್ತಿನ ಒಟುವಿನ ತನಕ ಎಲ್ಲರ ಜೊತೆ ಬದುಕಿದ್ದೇನೆ. ಈ ಸೌಭಾಗ್ಯಕ್ಕಿಂತ ಒಂದು ವೈಸ್ ಚಾನ್ಸಲರ್ಗಿರಿ, ಯಾವುದೋ ಅಧ್ಯಕ್ಷಗಿರಿ, ಇದು ಎಲ್ಲವೂ ದೊಡ್ಡದು ಅಂತ ಅನಿಸ್ತಾ ಇಲ್ಲ ನನಗೆ. ಅದಕ್ಕಿಂತ ನಿಮಗೊಂದು ವಿಶೇಷ ಹೇಳ, ಬಹಳ ದೊಡ್ಡವರನ್ನ ತಮಾಷೆ ಮಾಡುವ, ಗೇಲಿ ಮಾಡುವ ಸ್ವಾತಂತ್ರ್ಯ ನನಗೆ ಕೊಟ್ಟಿದ್ರು, ಕುವೆಂಪು ಅವರನ್ನು ಸೇರಿ. ಗುರು ರಾಮಸ್ವಾಮಿ ಅಯ್ಯಂಗಾರನ್ನ, ಏನ್ ಮೂರ್ತಿರಾಯರನ್ನ, ಪೂತಿ ನರಸಿಂಹಾಚಾರ್ಯರನ್ನ ಬಾಯಿಗೆ ಬಂದ ಹಾಗೆ ಲೇವಡಿ ಮಾಡ್ತಾ ಇದ್ದೆ. ಹೊಟ್ಟೆ ತುಂಬ ನಗ್ತಾ ಇದ್ರು. ಸರ್, ಅವ್ರನ್ನೆಲ್ಲ ಲೇವಡಿ ಮಾಡ್ತಿದ್ರ ನೀವು ಅಂದೆ. ಅವ್ರು ಹೇಳಿದ್ರು, ಕುವೆಂಪು ಅವರ ವಿಷಯದಲ್ಲಿ ನನ್ನಷ್ಟು ಕ್ರೂರವಾದ ಹಾಸ್ಯ ಮಾಡಿರೋರು ಯಾರೂ ಇಲ್ಲ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾನು ಹೇಳಿದೆ, ಅದನ್ನ ಬಹಿರಂಗವಾಗಿ ಜಾಸ್ತಿ ಹೇಳ್ತಿರ್ಲಿಲ್ಲ, ನನ್ನ ಜೊತೆ ಹೇಳಿದ್ರು, ಇಲ್ಲಿ ಹೇಳ್ಬಿಡ್ತೀನಿ. ನಾನು ಹೇಳಿದೆ, ನಮ್ಮ ಗುರುಗಳು ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಈ ಪ್ರಶಸ್ತಿ ಸರ್ವಭಾಷಾಮಯಿಯಾದ ಸರಸ್ವತಿಗೆ ಸಲ್ಲಬೇಕು ಅಂತ ಹೇಳಿ ಅವರು ಕೊಟ್ಟ ಪ್ರಮಾಣ ಪತ್ರವನ್ನ, ಅವರು ಕೊಟ್ಟ ಕರಂಡವನ್ನ, ಅದೆಲ್ಲವನ್ನೂ ತಗೊಂಡು ಹೋಗಿ ಸರಸ್ವತಿಯ ಮುಂದೆ ಇಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದ್ರು. ದುಡ್ಡು ಮಾತ್ರ ಬ್ಯಾಂಕ್ ಹಾಕೊಂಡ್ರು. ಕುವೆಂಪು ಅದನ್ನು ಕೇಳಿ ಹೊಟ್ಟೆ ಹಿಡ್ಕೊಂಡು ಹೋಗೋರು. ಯಾರಾದ್ರೂ ಅವ್ರ ನೆಂಟರಿಷ್ಟರು ಮನೆಗೆ ಬಂದಾಗ, ಪ್ರಭುಶಂಕರ್ ಬನ್ನಿ, ಆ ಜ್ಞಾನಪೀಠದ ಹೇಳಿ ಇವ್ರಿಗೆಲ್ಲ ಅಂದ್ರು. ಈ ಸೌಭಾಗ್ಯಕ್ಕಿಂತ ಒಂದು ವೈಸ್ ಚಾನ್ಸಲರ್ ಪದವಿ ಏನ್ರಿ? ಕೃಷ್ಣೇಗೌಡರ ಜೀವನವಿಡೀ ಆನಂದವಾಗಿ ಬದುಕಿದ್ದೀನಿ.